ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದಿಂದ ಔಚಿತ್ಯಪೂರ್ಣವಾದಂತಹ ಭಕ್ತಿ ಪೂರ್ಣವಾದಂತಹ ಶ್ರೀರಾಮನಾಮವನ್ನು ಆಚರಿಸ್ತಕ್ಕಂಥದ್ದ ಎಲ್ಲ ಕಾರ್ಯಕರ್ತರಿಗೂ ಮೊದಲನೆಯದಾಗಿ ಶುಭಾಶಯಗಳನ್ನ ಶ್ರೀರಾಮನಾಮ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. 5ನೇ ವರ್ಷದ ಶ್ರೀರಾಮನವಮಿಯನ್ನು ನಾವು ಇವತ್ತು ಆಚರಣೆ ಮಾಡಿದ್ದೀವಿ. ಎಲ್ಲ ಪದಾಧಿಕಾರಿಗಳನ್ನು ಸೇರ್ಕೊಂಡು ಪಾನಕ, ಹೆಸರುಬೇಳೆ ಅದನ್ನ ಪ್ರತಿಯೊಂದು ಜನಸೇವೆಯನ್ನು ದೇವರದು ಪ್ರಾರ್ಥನೆ ಮಾಡಿ ಇವತ್ತು ಪೂಜೆ ಮಾಡಿ ಎಲ್ಲರಿಗೂ ಪಾನಕ ಮಜ್ಜಿಗೆವನ್ನು ಎಲ್ಲರಿಗೂ ವಿತರಣೆ ಮಾಡಿದ್ದೀವಿ. ನಾವು 5 ವರ್ಷದಿಂದಲೂ ಸಹ ನಾವು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಕಚೇರಿಯ ವತಿಯಿಂದ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಈ ಒಂದು ನಾವು ಶ್ರೀರಾಮನವಮಿಯನ್ನು ಆಚರಣೆ ಮಾಡಿದ್ದೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ ಚಾಮುಂಡೇಶ್ವರಿ ಟೆಂಪಲ್ ರೋಡ್ ಅಲ್ಲಿರುವ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದವರು ಇಲ್ಲಿ ಅದ್ದೂರಿಯಾಗಿ ಶ್ರೀ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದಾರೆ. ಬನ್ನಿ, ಎಷ್ಟು ವರ್ಷದಿಂದ ಈ ಒಂದು ರಾಮನವಮಿಯನ್ನ ಆಚರಣೆ ಮಾಡ್ತಾ ಇದಾರೆ ಅಂತ ಕೇಳ್ಬಿಡೋಣ. ಸರ್, ನಿಮ್ಮ ಹೆಸರು? ಚಿದಾನಂದ್ ಅಂತ, ಸಮಾಜ ಸೇವಕರು ಮತ್ತೆ ಸ್ಫೂರ್ತಿ ಡೆವಲಪರ್ ಮಾಲೀಕರು, ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಕೂಡ. ಇವತ್ತು ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದಿಂದ ಔಚಿತ್ಯಪೂರ್ಣವಾದಂತಹ ಭಕ್ತಿ ಪೂರ್ಣವಾದಂತಹ ಶ್ರೀರಾಮನಾಮವನ್ನು ಆಚರಿಸ್ತಕ್ಕಂಥದ್ದ ಎಲ್ಲ ಕಾರ್ಯಕರ್ತರಿಗೂ ಮೊದಲನೆಯದಾಗಿ ಶುಭಾಶಯಗಳನ್ನ ಶ್ರೀರಾಮನಾಮ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ನಾಡಿನಾದ್ಯಂತ ಎಲ್ಲರಿಗೂ ಕೂಡ ಶ್ರೀರಾಮನಾಮಿಯ ಶುಭಾಶಯಗಳು, ಸಮೃದ್ಧಿ, ಸಕಲ ಸಂಪತ್ತುಗಳನ್ನು ಮತ್ತೆ ಆರೋಗ್ಯಗಳನ್ನು ಕೊಡ್ಲಿ. ಮತ್ತೆ ಏನು ಇವತ್ತು ಯುದ್ಧ ಭೀತಿಯಿಂದ ನರಳುತ್ತಾ ಇದೀವಿ, ಮತ್ತೆ ದೇಶಕ್ಕಾಗಿರ್ತಕ್ಕಂಥ ಗಂಡಾಂತರ ಯುದ್ಧದಿಂದ ಆಗ್ತಾ ಇರ್ತಕ್ಕಂಥ ಏನು ನಮಗೆ ಗ್ಯಾಸ್ನಿಂದ ತೊಂದರೆ ಆಗಿರ್ಬೋದು, ಪೆಟ್ರೋಲ್ನಿಂದ ತೊಂದರೆ ಆಗಿರ್ಬೋದು, ಮತ್ತು ಎಲ್ಲೋ ಒಂದ್ ಕಡೆ ಆಘಾತದಲ್ಲಿ ಒಳಪಟ್ಟಿದ್ದಾರೆ ಎಲ್ಲ ಭಾರತೀಯ ಜನರು. ಎಲ್ಲೋ ಒಂದು ಗಾಬರಿ ಜೀವನದಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಸಂತೈಸುತ್ತಾ ಮುಂದಿನ ದಿನಗಳಲ್ಲಿ ಇದು ಸರಿ ಹೋಗುತ್ತೆ. ಏನು ಏಪ್ರಿಲ್ 9ರ ಗಡಿವನ್ನು ಕೊಟ್ಟಿದ್ದಾರೆ ಶ್ರೀರಾಮ ನಾಮಿ ಭಗವಂತ ಶ್ರೀರಾಮಚಂದ್ರರು ಎಲ್ಲರಿಗೂ ಕೂಡ ಏನು ಪಾಶ್ಚಿಮಾತ್ಯ ದೇಶದ ನಾಯಕರುಗಳು ಕೂಡ ಬುದ್ಧಿಯನ್ನು ಕೊಟ್ಟು ಈ ಒಂದು ಯುದ್ಧವನ್ನು ನಿಲ್ಲಿಸಿ ಎಲ್ರಿಗೂ ಜನರಿಗೂ, ಯಾಕಂದ್ರೆ ಅನೇಕ ಜನರು ಸಾವು ನೋವುಗಳಾಯ್ತು, ಅನೇಕ ಜನರ ಬದುಕು ಕೂಡ ಚಿಂತಾಜನಕವಾಗಿದೆ. ಇದನ್ನ ನಾವು ಯೋಚನೆ ಮಾಡಬೇಕು. ಭಗವಂತ ಅದರಲ್ಲೂ ಕೂಡ ವಿಶೇಷವಾದಂತ ನಮ್ಮ ಭಾರತ ಭೂಮಿ ಧರ್ಮ ಭೂಮಿಯಾಗಿದ್ದು ಎಲ್ಲ ಧರ್ಮದಿಂದಲೇ ನಡ್ಕೊಂಡು ಹೋಗ್ತಾ ಇದೆ. ಮತ್ತೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿದ್ದ ನರೇಂದ್ರ ಮೋದಿಜಿ ಅವರು ಕೂಡ ಇವತ್ತು ನಮ್ಮ ಮಧ್ಯಸ್ಥಿಕೆಗೆ ವಹಿಸಕ್ಕೆ ಹೇಳಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಪಾಶ್ಚಿಮಾತ್ಯ ದೇಶದ ಒಗ್ಗಟ್ಟನ್ನ ಸರಿಪಡಿಸಿ ಮತ್ತೆ ಈ ಯುದ್ಧವನ್ನ ಶಮನಗೊಳಿಸುವ ಧೈರ್ಯ ಆ ಭಗವಂತ ಕೊಡ್ಲಿ. ಎಲ್ರಿಗೂ ಕೂಡ ಈ ನಾಡಿನಾದ್ಯಂತ ಜನರಿಗೆ ಸುಖ, ಶಾಂತಿ, ನೆಮ್ಮದಿ ಕೊಡ್ಲಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಒಂದು ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೋಪಿ ಅವರು ಸರಳ ಸಜ್ಜನಿಕೆ ವ್ಯಕ್ತಿ. ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ಎಲ್ಲ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಮಕ್ಕಳ ದಿನಾಚರಣೆ ಆಗಿರ್ಬೋದು, ಮತ್ತೆ ಶ್ರೀರಾಮ ಜಯಂತಿ ಆಗಿರ್ಬೋದು, ಏನು ನಮ್ಮ ನಾಡಿನ ಒಂದು ಹಬ್ಬಗಳಾಗಿರ್ಬೋದು, ಮತ್ತೆ ದೇಶದ ಭಕ್ತಿ ಭಾವನೆಗಳನ್ನು ಮೂಡಿಸುವಂತ ಕೆಲಸಗಳನ್ನ ಈಗಾಗಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಆರೋಗ್ಯ ಐಶ್ವರ್ಯನ ಕೊಡ್ಲಿ. ಈ ಸಂಘ ಇನ್ನೂ ಅಭ್ಯುದಯವಾಗಿ ಬೆಳೀಲಿ, ಚೆನ್ನಾಗಿ ನಡೀಲಿ, ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಒಳ್ಳೆಯ ಸೇವೆಯನ್ನ ಮಾಡ್ಲಿ ಅಂತ ಆಶಿಸ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್ ಸರ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸರ್ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರ ಸಂಘದಿಂದ 5ನೇ ವರ್ಷದ ಶ್ರೀರಾಮನವಮಿಯನ್ನು ನಾವು ಇವತ್ತು ಆಚರಣೆ ಮಾಡಿದ್ದೀವಿ. ಎಲ್ಲ ಪದಾಧಿಕಾರಿಗಳನ್ನು ಸೇರ್ಕೊಂಡು ಪಾನಕ, ಹೆಸರುಬೇಳೆ ಅದನ್ನ ಪ್ರತಿಯೊಂದು ಜನಸೇವೆಯನ್ನು ದೇವರದು ಪ್ರಾರ್ಥನೆ ಮಾಡಿ ಇವತ್ತು ಪೂಜೆ ಮಾಡಿ ಎಲ್ಲರಿಗೂ ಪಾನಕ ಮಜ್ಜಿಗೆವನ್ನು ಎಲ್ಲರಿಗೂ ವಿತರಣೆ ಮಾಡಿದ್ದೀವಿ. ಇದು ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರ ಸಂಘ ಇವತ್ತಿಗೆ 5 ವರ್ಷ ಪೂರೈಸಣೆ ಮಾಡೈತೆ. ಅದಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳು, ಮಹಿಳಾ ಘಟಕ ರಾಜ್ಯಾಧ್ಯಕ್ಷರು, ಮಹಿಳಾ ಉಪಾಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳನ್ನು ಸೇರ್ಕೊಂಡು ಎಲ್ಲವನ್ನು ನಾವು ಮುಗಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಇನ್ನು ಬೇರೆ ಏನಾದ್ರು ಹೊಸ ಯೋಜನೆಗಳ ತರ ಒಂದು ಪ್ಲಾನ್ ಏನಾದ್ರು ಇದೆಯಾ ಸರ್? ಸರ್, ಅವರಿಗೆ ಪ್ರಧಾನಮಂತ್ರಿ ಯೋಜನೆಯನ್ನ ಅದನ್ನ ಲೋನ್ ಅನ್ನು ಕೊಡಿಸ್ತಾ ಇದೀವಿ. ಎಲ್ಲರಿಗೂ ಮುನ್ಸಿಪಲ್ ಅಲ್ಲಿ ಮಾತಾಡಿ ಪ್ರತಿಯೊಬ್ಬರಿಗೂ ನಾವು ಸೇವೆ ಮಾಡ್ತಾ ಇದ್ದೀವಿ. ಒಳ್ಳೆ ಸುಮಾರು ಜನಕ್ಕೆ ನಾವು ಸೇವೆ ಮಾಡಿದೀವಿ. ನಮ್ದು ಬರೀ ತುಮಕೂರಲ್ಲ, ನಮ್ದು ಕರ್ನಾಟಕದಲ್ಲಿ ನಮ್ಮ ಆಫೀಸ್ಗಳು ಅವೆ.
ಎಲ್ಲ ಕಡೆ ಬೆಳಗಾವಿ, ಬಳ್ಳಾರಿ, ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಐತೆ. ಇದೇ ತುಮಕೂರೇ ಹೆಡ್ ಕ್ವಾರ್ಟರ್ಸ್. ಇಲ್ಲಿಂದ ನಮ್ಗೆಲ್ಲವನ್ನು ಆ ಕಡೆ ಎಲ್ಲ ಜನಗಳಿಗೆಲ್ಲ ಒಂದು ಸೇವೆ ಮಾಡಕ್ಕೆ ಅನುಕೂಲ ಆಗ್ತಾ ಇದೆ. ಹೌದು ಸರ್, ಬೀದಿ ವ್ಯಾಪಾರಿಗಳದ್ದು ಸಿಕ್ಕಾಪಟ್ಟೆ ಕಷ್ಟ ಇದೆ ಜೀವನ. ಯಾಕಂದ್ರೆ ಒಂದಿನ ವ್ಯಾಪಾರ ಆಗುತ್ತೆ, ಒಂದಿನ ವ್ಯಾಪಾರ ಆಗಲ್ಲ. ಆದ್ರೂ ಅವ್ರ ಜೀವನ ಮಾಡ್ಬೇಕಾಗುತ್ತೆ. ಕೆಲವೊಂದ್ ಟೈಮಲ್ಲಿ ಮಳೆ, ಈ ತರ ಅತಿವೃಷ್ಟಿ ಅನಾವೃಷ್ಟಿಗಳಾದಾಗ ತುಂಬಾನೇ ಕಷ್ಟ ಆಗುತ್ತೆ ಅವ್ರ ಜೀವನ ನಡೆಸೋದಕ್ಕೆ. ಇದಕ್ಕೆ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಏನಾದ್ರು ಮುಂದಿನ ದಿನಗಳಲ್ಲಿ ಮಾಡುವಂತ ಪ್ಲಾನ್ ಏನಾದ್ರು ಇದೆಯಾ ಸರ್? ಅವ್ರಿಗೆ ಸರ್ಕಾರದಲ್ಲಿ ನಾನು ಒತ್ತಡ ಹಾಕಿದ್ದೆ ಮೊನ್ನೆ. ಅವ್ರಿಗಂತ ಒಂದು ಜಾಗ ಮಾಡಿ, ಒಂದು ನೆಳ್ಳು ಅವರಿಗೆ ಅವ್ರಿಗಂತ ಜೂಮ್ ಅಂತ ಮಾಡಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದ್ದೀನಿ. ಶೀಘ್ರದಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳವ್ರೆ ನಮ್ಮ ತುಮಕೂರಿನ ಶಾಸಕರಾದ ಜ್ಯೋತಿ ಗಣೇಶ್ ಅವರು. ಸರ್, ನೀವು ಹಾಸನದಲ್ಲಿ ನೋಡಿರ್ಬೋದು, ಬೀದಿ ವ್ಯಾಪಾರಿಗಳಂತಲೇ ಒಂದು ಸ್ಟ್ರೀಟ್ ತರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತುಮಕೂರಲ್ಲಿ ಆದ್ರೂ ಹೇಗಿರುತ್ತೆ ಸರ್? ತುಮಕೂರಲ್ಲಿ ಆದ್ರೆ ತುಂಬಾ ಚೆನ್ನಾಗಿರ್ತದೆ. ಅದ್ರ ಬಗ್ಗೆ ಚರ್ಚೆ ನಡೀತಾ ಐತೆ. ಬಜೆಟ್ ಅಲ್ಲಿ ಅದನ್ನ ಈ ಸತಿ MLA ಅವ್ರು ಮಾತಾಡಿ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮೊನ್ನೆ ನನಗೆ ಮಾತಾಡವ್ರೆ. ಅದನ್ನ ಕೊಡ್ತೀವಿ. ಹೀಗೆ ನಮ್ಮ ರಾಮನವಮಿನ ಇದೇ ರೀತಿ ಪ್ರತಿ ವರ್ಷನೂ ವಿಜೃಂಭಣೆಯಿಂದ ಆಚರಣೆ ಮಾಡಿ, ಹಾಗೆ ನಮ್ಮ ಶ್ರೀರಾಮನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರಲಿ. ಹಾಗೆ ಬೀದಿ ವ್ಯಾಪಾರಿಗಳಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ನಾನು ಶ್ರೀರಾಮನ ಹತ್ರ ಬೇಡ್ಕೊಳ್ತೀನಿ ಸರ್. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಜಣ್ಣ. ನಾನು ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೀನಿ. ಇವತ್ತು ಇಲ್ಲಿಗೆ ನಮ್ಮ ಆಫೀಸ್ ಓಪನ್ ಆಗಿ 5 ವರ್ಷಗಳ ಕಾಲ ಕಳೆದಿದೆ. 5 ವರ್ಷದಿಂದನೂ ಸಹ ನಾವು ಜನಗಳ ಸೇವೆಯನ್ನ ಸತತವಾಗಿ ಮಾಡ್ತಾ ಇದ್ದೀವಿ. ಸತತವಾಗಿ ಮಾಡ್ಕೊಂಡ್ ಬರ್ತಾ ಕೆಲವರಿಗೆ ಅನಾನುಕೂಲತೆ ನೀವು ಹೇಳ್ದಂಗೆ ಇನ್ನು ನಮಗೆ ಸರಿಯಾದ ಸೌಲಭ್ಯ ಮತ್ತೆ ಸೌಕರ್ಯ ನಮಗೆ ಸಿಕ್ಕಿಲ್ಲ. ನಾವು ಇನ್ನೂ ಹೋರಾಟ ಮಾಡ್ಬೇಕಾಗ್ತದೆ. ಹೋರಾಟದ ಜೊತೆಗೆ ನಮಗೆ ಸೌಕರ್ಯವನ್ನು ಸೌಲಭ್ಯವನ್ನು ಸಹ ನಾವು ಪಡ್ಕೊಬೇಕಾಗ್ತದೆ ದೇವ್ರೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನಪ್ಪಾ ಅಂದ್ರೆ, ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಘವನ್ನ ಬಲಪಡಿಸಬೇಕಾಗ್ತದೆ. ನಾವು ರಾಜ್ಯಾದ್ಯಂತ ನಾವು ಹೋರಾಟವನ್ನ ಶ್ರೀರಾಮ ನವಮಿಯ ಪ್ರಯುಕ್ತ ಹೇಳ್ತಾ ಇದ್ದೀನಿ, ನಾವು ಹೋರಾಟ ಮಾಡಿ ನಾವು ಇದನ್ನ ಪ್ರಬಲತೆಗೆ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸ್ವಾಮಿ. ಓಡಾಡ್ತಾ ಇದ್ದೀವಿ. ಮತ್ತೆ ಇನ್ನು ನಮ್ಗೆ ಕೆಲವಾರು ಸೌಕರ್ಯಗಳು ಸಹ ಸೌಲಭ್ಯಗಳು ನಮಗೆ ದೊರಕ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಈಗ ನಿಮಗೆ ಗೊತ್ತೇ ಇದೆ, ನೀವು ನಮಗಿನ್ನ ಕೆಲವಾರು ನಾನಾ ವಿಧಗಳಲ್ಲಿ ನೀವು ತಿಳ್ಕೊಂತಾ ಇದ್ದೀರಾ. ಈಗೆಲ್ಲ ಮಧ್ಯವರ್ತಿಗಳ ಹಾವಳಿ ಆಗ್ತಾ ಇದೆ. ಮಧ್ಯವರ್ತಿಗಳ ಹಾವಳಿಯಿಂದ ನಮ್ಗೇನು ದೊರಕ್ತಾ ಇಲ್ಲ. ಆದ್ರಿಂದ ನಮ್ಗೆ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸ್ಬೇಕು. ನಮ್ಮ ನಡು ಬೀದಿನಲ್ಲಿರ್ತಕ್ಕಂಥ ನಮ್ಮ ಜನಗಳಿಗೆ ಒಳ್ಳೇದಾಗ್ಬೇಕು, ಒಳ್ಳೆ ಸೌಕರ್ಯ ಸಿಕ್ಬೇಕು, ಅವರಿಗೆ ನೆಳಬೇಕು. ಬಾತ್ರೂಮ್ ಸೌಕರ್ಯ ಇಲ್ಲ, ಮೂತ್ರ ಸೌಕರ್ಯ ಇಲ್ಲ ಸರ್, ಭಾರಿ ದುರವಸ್ಥೆ ಆಗಿದೆ. ಇದೆಲ್ಲವನ್ನು ಸಹ ನಾವು ಗೌರ್ಮೆಂಟ್ಗೆ ಒತ್ತಾಕ್ಬೇಕು ಗುರುಸ್ವಾಮಿ. ಆಗ್ಲಿ ಸರ್, ಆದಷ್ಟು ಬೇಗ ನಿಮ್ಮ ಒಂದು ಏನು ಬೇಡಿಕೆ ಏನೇ ಇದೆ ಅದೆಲ್ಲ ಈಡೇರ್ಲಿ ಅಂತ ಈ ರಾಮನವಮಿ ದಿನ ನಾನು ಕೂಡ ಬೇಡ್ಕೊಂತೀನಿ ಸರ್. ಸರ್, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಣ್ಣ ಸರ್, ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯ ಗೌರವಾಧ್ಯಕ್ಷರು. ನಮ್ಮ ಸಂಘ ಪ್ರಾರಂಭ ಆಗಿ ಇಲ್ಲಿಗೆ 5 ವರ್ಷ ಆಯ್ತು. ನಾವು 5 ವರ್ಷದಿಂದಲೂ ಸಹ ನಾವು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಕಚೇರಿಯ ವತಿಯಿಂದ, ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ, ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಈ ಒಂದು ನಾವು ಶ್ರೀರಾಮನವಮಿಯನ್ನು ಆಚರಣೆ ಮಾಡಿದ್ದೇವೆ. ಹಾಗೂ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಈ ಬೀದಿ ವ್ಯಾಪಾರದ ಒಂದು ಸಂಘವನ್ನ ನಾವು ಮಾಡಿ ಸುಮಾರು ಜನಕ್ಕೆ ಅನುಕೂಲ ಆಗಿದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಕಡೆ ನಮ್ಮ ಕಚೇರಿಗಳಿದಾವೆ. ಎಲ್ಲಾ ಕಚೇರಿಯಲ್ಲಿ ಅಲ್ಲಿ ಒಂದು ಏನು ಅವ್ರಿಗೆ ಸೌಲಭ್ಯ ಏನಿದೆ, ಟೆಲಿಫೋನ್ ಇದೆ, ಮತ್ತೆ ಅವರಿಗೆ ಆಫೀಸ್ ಅನ್ನು ಮಾಡ್ಕೊಟ್ಟಿದೀವಿ ನಮ್ಮ ಕಚೇರಿಯಿಂದ. ಅಲ್ಲೇ ಸಂಘದ ಪದಾಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಸಹ ಅನುಕೂಲ ಆಗ್ಲಿ. ಮತ್ತೆ ಅಲ್ಲಿರ್ತಕ್ಕಂಥ ಬೀದಿ ವ್ಯಾಪಾರಿಗಳಿಗೆ ಒಂದು ಅನುಕೂಲ ಆಗ್ಬೇಕು. ಅವ್ರಿಗೆ ಈಗ ಏನಪ್ಪಾ ಅಂದ್ರೆ, ಈಗ ಅವ್ರಿಗೆ ಏನ್ ಕಷ್ಟ ಆಗಿದೆ ಅಂದ್ರೆ, ಅವ್ರಿಗೆ ಪ್ರತ್ಯೇಕ ಸ್ಥಳ ಇಲ್ಲ. ಪ್ರತ್ಯೇಕ ಸ್ಥಳ ಮಾಡ್ಬೇಕು ಅಂದ್ರೆ ಈ ನಮ್ಮಲ್ಲಿ ಗೆದ್ದಿದ್ದಾರೆ, ನಮ್ಮಲ್ಲಿ MLAಗಳು MP ಗಳಿದ್ದಾರೆ, ಹಾಗೂ ನಮ್ಮ ಸರ್ಕಾರ ಏನಿದೆ, ಕೇಂದ್ರ ಸರ್ಕಾರ ಏನಿದೆ, ಅದೆಲ್ಲವೂ ಸಹ ಸೇರಿ ಆ ಒಂದು ಒಳ್ಳೆಯ ಕೆಲಸವನ್ನ ಮಾಡಿ ಅವ್ರಿಗೆ ಅನುಕೂಲ ಆಗುವಂತೆ ಒಂದು ಪ್ರತ್ಯೇಕ ಸ್ಥಳವನ್ನ ಸ್ಥಾಪನೆ ಮಾಡಿ ಅವ್ರಿಗೆ ನೆರಳು ಮತ್ತೆ ಕುಡಿಲಿಕ್ಕೆ ನೀರು ಎಲ್ಲದೂ ಇರಬೇಕು ಅಂತ ಒಂದು ಜಾಗವನ್ನ ಮಾಡಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಈ ರಾಮನವಮಿ ಒಂದು ಆಚರಣೆಯ ಸಂದರ್ಭದಲ್ಲಿ ಅವ್ರನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ನಮ್ಮಲ್ಲಿ ತುಮಕೂರಲ್ಲಿ ಇರ್ತಕ್ಕಂಥ MLA ಅವರು ಶ್ರೀ GB ಜ್ಯೋತಿ ಗಣೇಶ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡ್ಸೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಅವ್ರು ಮಾಡಿಸ್ತಾರೆ, ನಮಗೂ ನಂಬಿಕೆ ಇದೆ, ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ಸರ್.
ನಮಸ್ತೆ ಸರ್, ಮೇಡಮ್ ನಿಮ್ಮ ಹೆಸರು? ರಮ್ಯಶ್ರೀ ಅಂತ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ನಾವೇನೇನೆ. ನಾವು ವರ್ಷನೂ ಶ್ರೀರಾಮನವಮಿ ಹಬ್ಬನ ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿ ಆಚರಿಸ್ತೀವಿ. ಅದೇ ರೀತಿ ಮಜ್ಜಿಗೆ, ಪಾನಕ, ಹೆಸರುಬೇಳೆ ವರ್ಷನೂ ನಾವು ಆಚರಣೆ ಮಾಡಿ ಎಲ್ಲಾರ್ಗು ಹಂಚ್ತೀವಿ. ಜನಗಳಿಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ, ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಜನಗಳಿಗೆ, ನಮ್ಮ ಬೀದಿಯಲ್ಲಿ ವ್ಯಾಪಾರ ಮಾಡೋ ಕಾರ್ಯಕರ್ತರುಗಳಿಗೆ ಮತ್ತೆ ನಮ್ಮ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ಆ ದೇವರು ಆಶೀರ್ವಾದ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ ಸರ್. ಒಳ್ಳೇದಾಗ್ಲಿ ಮೇಡಮ್. ನೀವು ಕೂಡ ಈ ಶ್ರೀರಾಮ ನವಮಿ ದಿನ ನಿಮ್ಮ ಬೀದಿ ವ್ಯಾಪಾರಿಗಳಿಗೂ ಎಲ್ಲಾ ರೀತಿಯಿಂದ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೊ ಮಚ್.